ಇಡೀ ಶಾಕ್ ಮಧ್ಯೆ ಸಾಹುಕಾರ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷರ ಮರು ನೇಮಕಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಶಿವಶಂಕರಪ್ಪ ಸಾಹುಕಾರ್ಗೆ ಹೈಕೋರ್ಟ್ನಿಂದ ದೊಡ್ಡ ಜಯ ಸಿಕ್ಕಿದೆ. ಸದ್ಯ ಇಡೀ ಶಾಕ್ ಮಧ್ಯೆ ಸಾಹುಕಾರ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಈಗ ಅನೌನ್ಸ್ ಮಾಡಿದೆ. ಕೆಪಿಎಸ್ಸಿ ಅಧ್ಯಕ್ಷರ ಮರು ನೇಮಕಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆಯಂತೆ. ಶಿವಶಂಕರಪ್ಪ ಸಾಹುಕಾರ್ಗೆ ಹೈಕೋರ್ಟ್ನಿಂದ ದೊಡ್ಡ ಜಯ ಸಿಕ್ಕಿದೆ. ಜುಲೈ 10ರ ಅಮಾನತು ಆದೇಶವನ್ನ ಸದ್ಯ ನ್ಯಾಯಾಲಯ ರದ್ದುಪಡಿಸಿದೆ. ಸಚಿವ ಸಂಪುಟದ ಶಿಫಾರಸು ಇಲ್ಲದೆ ಅಮಾನತು ಅಸಿಂಧು ಅಂತ ಹೇಳಿದೆ ಕೋರ್ಟ್. ಸದ್ಯ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಪೀಠದ ಮಹತ್ವದ ತೀರ್ಪು ಈಗ ಹೊರಬಿದ್ದಿರುವಂಥದ್ದು. 7 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮರು ನೇಮಕಕ್ಕೆ ಆದೇಶವನ್ನ ಹೊರಡಿಸಿದೆ. ರಾಜ್ಯಪಾಲರ ಕ್ರಮಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿರುವಂಥದ್ದು. ಇಡಿ ತನಿಖೆ ನಡುವೆಯೇ ಸಾಹುಕಾರ್ಗೆ ಕಾನೂನು ಗೆಲುವಾಗಿದೆ. ಒಂದ್ ಕಡೆ ಇಡಿ ಶಾಕ್ ಅನ್ನ ಕೊಟ್ಟರೆ, ಇನ್ನೊಂದ್ ಕಡೆಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ. ನಾವು ಇವತ್ತು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ವಿ, ಒಂದ್ ಕಡೆಗೆ ಸ್ವಜನ ಪಕ್ಷಪಾತ, ಅದರಲ್ಲಿ ಅವರ ಮಕ್ಕಳಿಗೆ ಹೇಗ್ ಬೇಕು ಆ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಮಾಡಿಕೊಟ್ಟು ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಸಿಗುವಂಗೆ ಮಾಡಿದ್ರು. ಮತ್ತೊಂದು ಕಡೆಗೆ ಇಲ್ಲಿ ಪಶು ವೈದ್ಯಕೀಯ ನೇಮಕಾತಿ ಪ್ರಕರಣದಲ್ಲೂ ಕೂಡ ಇಲ್ಲಿ ಇವರು ಶಿವಶಂಕರಪ್ಪ ಸಾಹುಕಾರ್ ಅವರು ಪ್ರಮುಖ ಆರೋಪಿಯಾಗಿದ್ರು. ಮತ್ತೊಂದು ಕಡೆಗೆ ಕೆಪಿಎಸ್ಸಿ ಪರೀಕ್ಷೆ ಅಕ್ರಮದಲ್ಲೂ ಕೂಡ ಇವರ ಹೆಸರು ಕೇಳಿಬಂದಿತ್ತು. ಇಷ್ಟೆಲ್ಲ ಭ್ರಷ್ಟ ಮಾಡಿದ್ರು ಕೂಡ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ಳಂಬೆಳಗ್ಗೆ ಇಟಿ ರೇಡ್ ಕರ್ನಾಟಕ ಮಾತ್ರವಲ್ಲ ಅಹಮದಾಬಾದ್ ವರೆಗೂ ಕೂಡ 21 ಕಡೆ ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಮಾಡಿತು. ಈಗ ಇಡಿ ರೇಡ್ ಮಾಡಿತ್ತು, ಜೊತೆಗೆ ಮತ್ತೊಂದು ಕಡೆಗೆ ಅವರನ್ನ ಅವರ ಸ್ಥಾನದಿಂದ ಕೆಳಗಿಳಿಸಿತ್ತು. ಈ ಎಲ್ಲದರ ಮಧ್ಯೆ ಈಗ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷರ ಮರು ನೇಮಕ ಮಾಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಎಂತ ಭ್ರಷ್ಟರಿಗೆ ಎಂತ ಕಾಲ. ಕಾಕತಾಳೀಯ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಶಿವಶಂಕರಪ್ಪ ಸಾಹುಕಾರ್ಗೆ ಹೈಕೋರ್ಟ್ನಿಂದ ದೊಡ್ಡ ಜಯ ಸಿಕ್ಕಿದೆ. ನೋಡಿ, ಇಷ್ಟೆಲ್ಲ ಅಕ್ರಮ ಮಾಡಿದ್ರು ಕೂಡ ಮಕ್ಕಳಿಗೆ ಸ್ವಜನ ಪಕ್ಷವಾಗಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಮಾಡ್ಕೊಡ್ತಾರೆ. ಯಾವ ಸರ್ಕಾರದಲ್ಲಿರುವಂತಹ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಇವರು ಮಕ್ಕಳಿಗೆ ಫೇಕ್ ಡಾಕ್ಯುಮೆಂಟ್ ಮಾಡಿ ಗೌರ್ಮೆಂಟ್ ಅಲ್ಲಿ ಹುದ್ದೆ ಸಿಗುವಂಗ್ ಮಾಡ್ತಾರೆ. ಅದು ಕೂಡ ವಾರ್ಷಿಕವಾಗಿ 45,000 ಅಂತೆ. ತಿಂಗಳಿಗೆ 1.5 ಲಕ್ಷ ದುಡಿಯುವಂತಹ ಇವರು ವಾರ್ಷಿಕವಾಗಿ 45,000 ಸಂಬಳ. ಅದು ಹೆಂಗ್ ತೋರಿಸ್ತಾರೆ ಇವರು? ಒಂದ್ ಕಡೆ ಆ ಫೇಕ್ ಡಾಕ್ಯುಮೆಂಟ್, ಮತ್ತೊಂದ್ ಕಡೆಗೆ ಪಶು ವೈದ್ಯಕೀಯ ನೇಮಕಾತಿ ಹಗರಣ ಮಾಡ್ತಾರೆ, ಮತ್ತೊಂದ್ ಕಡೆಗೆ ಕೆಪಿಎಸ್ಸಿ ಅಕ್ರಮ. ಇದರಲ್ಲೂ ಇಷ್ಟೆಲ್ಲ ಅಕ್ರಮ ಮಾಡಿರುವಂತ ಇವರಿಗೆ ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಅನ್ನ ಮಾಡುತ್ತೆ. ಓವರ್ ಆಲ್ 21 ಕಡೆ ರೇಡ್ ಮಾಡುತ್ತೆ. ಇಷ್ಟೆಲ್ಲ ಮಾಡಿ ಅವರ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಳಿಸುತ್ತೆ. ಈಗ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಸದ್ಯ ಜುಲೈ 10ರ ಅಮಾನತು ಆದೇಶವನ್ನ ನ್ಯಾಯಾಲಯ ರದ್ದುಪಡಿಸಿದೆ. ಜುಲೈ 10ಕ್ಕೆ ಅವರನ್ನ ಅಮಾನತು ಮಾಡಿತ್ತಲ್ಲ, ಆ ಆದೇಶವನ್ನ ರದ್ದುಪಡಿಸಿದೆ. ಸದ್ಯ ಸಚಿವ ಸಂಪುಟದ ಶಿಫಾರಸು ಇಲ್ಲದೆ ಅಮಾನತುವನ್ನ ಅಸಿಂಧು ಮಾಡಿದೆ ಕೋರ್ಟ್. ಅಂತ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಅವರ ಸ್ಥಾನದಿಂದ ಕೆಳಗಿಳಿಯೋದು ಬೇಡ, ಮತ್ತೆ ಅವರು ಸಚಿವರಾಗಿ ಆ ಒಂದು ಪಕ್ಷದ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೇಳಿ ಸದ್ಯ ಕೋರ್ಟ್ ಈಗ ಹೇಳಿರುವಂತದ್ದು. ಇಲ್ಲಿ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಪೀಠ ಮಹತ್ವದ ತೀರ್ಪನ್ನ ಇವತ್ತು ಹೇಳಿರುವಂತದ್ದು. 7 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮತ್ತೆ ಶಿವಶಂಕರಪ್ಪ ಸಾಹುಕಾರ್ ಮರು ನೇಮಕ ಆಗಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಇಲ್ಲಿ ರಾಜ್ಯಪಾಲರು ಕ್ರಮ ಕೊಟ್ಟರು ಕೂಡ ಹೈಕೋರ್ಟ್ ತಡೆಯನ್ನ ಹಾಕಿರುವಂತದ್ದು. ಸದ್ಯ ಇಡಿ ತನಿಖೆ ನಡುವೆಯೇ ಸಾಹುಕಾರ್ಗೆ ಕಾನೂನಿನಲ್ಲಿ ಗೆಲುವಾಗಿದೆ. ಈಗ ಮತ್ತೊಂದು ಕಡೆಗೆ ಇಡಿ ಶಾಕ್ ಅನ್ನ ಕೊಟ್ಟಿದ್ರೆ, ಇನ್ನೊಂದು ಕಡೆ ಹೈಕೋರ್ಟ್ ನಿಂದ ಸದ್ಯ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಒಂದು ಕಡೆ ಬಹಳಷ್ಟು ಗೊಂದಲ ಇತ್ತು, ಇಂತಹ ಭ್ರಷ್ಟರಿಗೂ ಕೂಡ ಸರ್ಕಾರ ಸಪೋರ್ಟ್ ಮಾಡುತ್ತಾ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಹೈಕೋರ್ಟೇ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಬಹಳ ದೊಡ್ಡ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಎಷ್ಟೆಷ್ಟು ಕಡೆ ಅಕ್ರಮ ಎಸಗಿದ್ರು ಕೂಡ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಅದ್ ಹೆಂಗ್ ಶಿಫಾರಸು ಮಾಡ್ತು, ಅದ್ ಹೆಂಗೆ ಇಡಿ ರೇಡ್ ಮಾಡಿ 21 ಕಡೆ ರೇಡ್ ಮಾಡಿ ಅವರಿಗೆ ಸಂಬಂಧಪಟ್ಟ ಅಕ್ರಮ ಆಸ್ತಿ ಆಗಿರ್ಬೋದು, ಅಕ್ರಮ ಹಣ ಗಳಿಕೆಯಾಗಿರ್ಬೋದು, ಎಲ್ಲ ಪತ್ರಗಳನ್ನ ಶೋಧ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಡುತ್ತೆ ಅಂತ ಅಂದ್ರೆ ಇದು ಯಾವ ತರದ ಒಂದು ಶಿಫಾರಸು ಇಲ್ಲದೆ ಅಮಾನತನ್ನ ಅಸಿಂಧು ಮಾಡಿದ್ರು ಅನ್ನುವಂಥದ್ದು ಬಹಳ ಚರ್ಚೆಗೆ ಮುನ್ನಡೆ ಕೊಟ್ಟಿರುವಂತಹ ವಿಚಾರ.